ಸಮಸ್ತ ಮುಖಂಡರಿಗೆ, ಸಮಸ್ತ ಜನರಿಗೆ ವಿಶೇಷವಾಗಿ ಅವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಾನು ಅದರ ಮೂಲಕ ಮತ್ತು ಸಂದರ್ಭ ಬಂದಾಗ ಮತ್ತೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ನಮ್ಮ ನಂಬಿಕೆ ಇದೆ ಈ ಒಂದು ಕ್ಷೇತ್ರ ಉಳಿಯುವಾಗಿ ಎಲ್ಲರೂ ನಮಗೆ ಬೆಂಬಲ ಕೊಡ್ತಾರೆ. ಪಾರ್ಲಿಮೆಂಟ್ ಬಂದಾಗ ನಾವು ವಿಶ್ವಾಸ ಇದೆ. ಅದನ್ನು ಮತ್ತೊಮ್ಮೆ ಅವರಿಗೆ ಎಲ್ಲರೂ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದು ತುಂಬ ಸಂತೋಷದ ವಿಷಯ. ಈ ಹೋರಾಟವನ್ನು ಗುರುಗಳ ನೇತೃತ್ವ ಮತ್ತು ಹಿರಿಯ ಶಾಸಕರಾದ ಮಾಜಿ ಶಾಸಕ ಸ್ವಾಮಿರವರ ನೇತೃತ್ವ ರಾಜಕೀಯೇತರವಾದಂಥ ವೇದಿಕೆಯನ್ನು ಮಾಡಿರೋದು ಈ ಒಂದು ಕಾರ್ಯದ ಯಶಸ್ಸಿನ ಹಿಂದೆ ಇದೆ ಅಂತ ಹೇಳ್ತೀನಿ. ಅದರ ಪೂರಕ ಅಂದರೆ ನೀವು ಮಾಧ್ಯಮದವರು ಕೂಡ ಅದಕ್ಕೆ ತುಂಬ ಸಪೋರ್ಟನ್ನು ನೀಡಿದ್ದೀರಿ. ವಿಶೇಷವಾಗಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಲೋಕಸಭಾ ಸದಸ್ಯರಂತ ರಾಘವೇಂದ್ರ ಪಾರ್ಲಿಮೆಂಟಲ್ಲಿ ಮೊದಲ ಬಾರಿಗೆ ಹೊಸನಗರ, ನಮಗೆ ತಿಳಿದ ಹೊಸನಗರ ಅನ್ನೋಂಥ ಹೆಸರನ್ನು ಪಾರ್ಲಿಮೆಂಟಲ್ಲಿ ಇಟ್ಟು ಚರ್ಚೆ ಮಾಡೋದು ನಿಜವಾಗ್ಲೂ ನಮಗೆಲ್ಲ ಸಂತೋಷ ಕೊಡುವಂಥದ್ದು. ಕಾರಣಾಂತರದಿಂದ ಈ ಒಂದು ಅಮೆಂಡ್ಮೆಂಟಿನ ಇದು ತಾತ್ಕಾಲಿಕವಾಗಿ ಮುಂದುವರಿಗಿರ್ಬೋದು. ಅದರ ಮಹಿಳಾ ಮೀಸಲಾತಿ 4 ತಿಂಗಳಲ್ಲಿ ಸೆಕೆಂಡ್ ಟೈಮ್ ಆದರೂ ಆ ಕ್ಷೇತ್ರದ ಇದನ್ನು ಪಾರ್ಲಿಮೆಂಟಲ್ಲಿ ಇಟ್ಟು ಪಾಸ್ ಆಗೇ ಆಗುತ್ತೆ. ಎಲ್ಲ ಪಕ್ಷದವರು ಈ ಸಂದರ್ಭದಲ್ಲಿ ಸಪೋರ್ಟ್ ಮಾಡಬೇಕು. ಯಾಕಂದರೆ ಮಾಡಿದ್ರೆ ಅದರ ನಷ್ಟ ಆ ಪಕ್ಷಗಳಿಗೆ ಆಗ್ತದೆ. ನಮಗೆ ಕೇಳೋದಿಷ್ಟ ಪ್ರಾಮಾಣಿಕವಾಗಿ ಹೊಸನಗರಕ್ಕೆ ಕ್ಷೇತ್ರ ಮರುವಿಂಗಡಣೆಯ ಸಂದರ್ಭದಲ್ಲಿ ಆಗೋದ ದೃಷ್ಟಿಯಲ್ಲಿ ಇವತ್ತೇನು ಹೋರಾಟ ಆಗಿದೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ, ಒಬ್ಬೊಬ್ಬರದ್ದು ಹೇಳಿದ್ರೆ ತಪ್ಪಾಗುತ್ತೆ, ಎಲ್ಲರಿಗೂ ಕೂಡ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಈ ಒಂದು ಸಮಿತಿಯ ಕಾರ್ಯ ಹೀಗೆ ಮುಗಿಯಲ್ಲ, ಮುಂದೂ ಕೂಡ. ಯಾಕಂದರೆ ಅಗತ್ಯವಿದ್ದರೆ ನಾವು ಡೆಲ್ಲಿಗೆ ಹೋಗಬೇಕಾಗ್ಬೋದು, ಬೆಂಗಳೂರು ಹೋಗಬೇಕಾಗ್ಬೋದು, ಬೇರೆ ಬೇರೆ ಮಂತ್ರಿಗಳನ್ನು ಅಥವಾ ಬೇಗ ಆಯ್ದ ಪ್ರಭಾವಿ ವ್ಯಕ್ತಿಗಳನ್ನು ನಾವು ಕ್ಷೇತ್ರ ಆಗೋ ದೃಷ್ಟಿಯಲ್ಲಿ, ಏಕೆ ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರ ವಿಂಗಡಣೆ ಅದು ಯಾವ ರೂಪದಲ್ಲಿ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಅದು ಹೊಸನಗರ ಅಂತೂ ನೆಕ್ಸ್ಟ್ ಚುನಾವಣೆಯಲ್ಲಿ ಹೊಸನಗರದ ಒಂದು ಕ್ಷೇತ್ರ ಆಗೋ ದೃಷ್ಟಿಯಲ್ಲಿ ಹೋರಾಟ ಅಂತೂ ಕಂಟಿನ್ಯೂಷನ್ ಆಗುತ್ತೆ. ಈ ಸಮಿತಿ ಇವತ್ತೇನು ತಾತ್ಕಾಲಿಕವಾಗಿ ಇವತ್ತು ಆರಂಭದ ಒಂದು ಅಭಿನಂದನೆಯನ್ನು, ಮೊದಲ ಪಾದಯಾತ್ರೆಯ ಅಭಿನಂದನೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೂ ಕೂಡ ಈ ಒಂದು ಹೋರಾಟದ ಕಾರ್ಯಕ್ರಮ ಮುಂದುವರಿತದೆ. ಅದಕ್ಕೆ ನಿರಂತರವಾದಂತಹ ಸಹಕಾರ ಪತ್ರಿಕಾ ಮಾಧ್ಯಮದಲ್ಲಿ ಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ನಾನು ಯಶಸ್ವಿಯಾಗಿ ಜನಕ್ಕೆ ಉದಾಹರಣೆ ಬೇರೆ ಏನಿಲ್ಲ. ಪಾರ್ಲಿಮೆಂಟ್ ನಮ್ಮ ಹೊಸನಗರದ ವಿಷಯ ಪ್ರಸ್ತಾಪ ಆಯಿತು, ಅಲ್ಲಿಗೆ ಇದರ ಯಶಸ್ಸಿನ ಬಗ್ಗೆ ನಾವು ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ. ಹೊಸನಗರದಲ್ಲಿ ಅನೇಕ ಹೋರಾಟಗಳು ಆಗಿದ್ದಾವೆ, ಎಲ್ಲವೂ ಸಕ್ಸಸ್ ಆಗಿದ್ದಾವೆ. ಬಹುಶಃ ಶರಾವತಿ ನೀರಿನ ಹೋರಾಟ ಕೂಡ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದೆ, ಎಲ್ಲ ಪಕ್ಷಾತೀತವಾಗಿ ಮಾಡಿದ್ರು ನಮ್ಮ ಹಿರಿಯರ ನೇತೃತ್ವ ಹಾಗೂ ನಮ್ಮ ಮೂಲೆಗದ್ದೆ ಸ್ವಾಮಿಯವರ ನೇತೃತ್ವದಲ್ಲಿ ಈ ಹೋರಾಟವು ಕೂಡ ಯಶಸ್ವಿಯಾಗಿದೆ. ಇದರ ಹಿಂದೆ ಅನೇಕರ ಶ್ರಮ ಇದೆ. ಈ ಯಶಸ್ವಿ ಕಾರಣರಾದವರು ಮೊದಲನೇದಾಗಿ ಪ್ರತಿಕ್ರಮದಿಂದ ಪ್ರಾರಂಭದಿಂದಲೇ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ನಮ್ಮ ಎಲ್ಲ ಸ್ವಾಮೀಜಿಗಳು, ಎಲ್ಲ ಪಕ್ಷದ ಎಲ್ಲ ರಾಜಕಾರಣಿಗಳು, ಇದೊಂದು ವಿಷಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿ ಈ ಪಾದಯಾತ್ರೆ ಯಶಸ್ವಿ ಆಗಿದೆ. ಈ ಯಶಸ್ವಿ ಕಾರಣರಾದಂಥ 4 ಹೋಬಳಿಯ ಎಲ್ಲ ನಮ್ಮ ಸಮಸ್ತ ಜನರಿಗೂ ಕೂಡ ನಮ್ಮ ಈ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಇಂಥ ಹೋರಾಟಗಳು ನಮ್ಮನ್ನು ಸಾಕಷ್ಟು ಆಗಬೇಕಿದೆ, ಮುಗಿಲಿಲ್ಲ, ಇದು ಪ್ರಾರಂಭ ಆಗ್ತವೆ. ಬಹುಶಃ ದೇವಣ್ಣವರು ಹೇಳಿದಂಗೆ ಬೆಂಗಳೂರಿಗೆ ಹೋಗ್ಬೋದು, ಶಿವಮೊಗ್ಗಕ್ಕೆ ಆಗ್ಬೋದು, ದೆಹಲಿಗೂ ಹೋಗ್ಬೋದು. ಎಲ್ಲೂ ಕೂಡ ಇದೇ ಒಗ್ಗಟ್ಟಿನಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸೋಣ. ಬರೀ ಇದೇ ಹೋರಾಟ ಅಲ್ಲ, ಪದೇ ಪದೇ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ. ಒಂದು ಮುಳುಗಡೆ ಮಾಡಿ ದಾಳಿ ಮಾಡೋದು, ಆಮೇಲೆ ಕ್ಷೇತ್ರ ಹೋಯಿತು. ಅದೇ ರೀತಿ ಈಗ ನಮ್ಮಲ್ಲಿ ಅಣುಬಾಂಬ್ ಹಾಕಕ್ಕೂ ರೆಡಿಯಾಗಿದ್ದಾರೆ, ಅಣುಸ್ಥಾವರ ಆಗ್ತಾ ಇದೆ. ಅದು ಒಂದು ಹೋರಾಟ ಇದೆ, ಇದರಷ್ಟೇ ಮುಖ್ಯವಾದ ಹೋರಾಟ. ಅದು ಕೇವಲ ಸಾಗರ ತಾಲೂಕಿಗೆ ಸೀಮಿತವಾದಲ್ಲ, ಅದು ಮಾಡ್ತಾ ಸಾಗರ ತಾಲೂಕಿಗೆ ಸೀಮಿತ ಆಗಿದ್ದಲ್ಲ, ನಮ್ಮ ಹೊಸನಗರಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು. ಅಂಥ ಹೋರಾಟಗಳನ್ನು ಸಹ ನಾವು ಇದೇ ಸಮಿತಿಯವರು ಅದನ್ನು ಮುಂದುವರ್ಸೋಣ ಪಕ್ಷಾತೀತವಾಗಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಹಾಗೂ ಇಲ್ಲಿನ ನಮ್ಮ ನಾಯಕರು ಈ ಯಶಸ್ಸಿಗೆ ಎಲ್ಲ ಇಲಾಖೆಗಳು ಇರ್ಬೋದು, ಸ್ವಾಮೀಜಿಯವರು ಇರ್ಬೋದು, ಹಾಗೂ ಎಲ್ಲ ಜನಸಾಮಾನ್ಯರಿರ್ಬೋದು, ಹೆಣ್ಮಕ್ಳು ಇರ್ಬೋದು, ಎಲ್ಲರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಮೂಲೆಗದ್ದೆ ಶ್ರೀಗಳು ವಹಿಸಿಕೊಂಡು, ಅದೇ ರೀತಿ ನಮ್ಮ ಹಿರಿಯ ಹಿರಿಯ ಮುಖಂಡರು, ನಮ್ಮ ಶಾಸಕರು, ಮಾಜಿ ಶಾಸಕರು ಸ್ವಾಮಿರವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು
ಮರುಸ್ಥಾಪನೆಗಾಗಿ ಏನು ಕಾರ್ಯಕ್ರಮ ನಾವು ಪಾದಯಾತ್ರೆ ಮಾಡಿದ್ವಿ, 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ, ಅದು ಭಾಳ ಯಶಸ್ವಿಯಾಗಿದೆ. ಆ ಯಶಸ್ವಿ ಮೂಲಕ ಮತ್ತು ಜನರಿಗೆ ಅದನ್ನು ಅಭಿನಂದಿಸಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪತ್ರಿಕೆ ಮಾಡ್ತಿದ್ವಿ. ಈಗ ನಮಗೆ ಈ ಒಂದು ಪಾದಯಾತ್ರೆಯಲ್ಲಿ ನಗರ ಭಾಗ, ನಗರದ ಎಲ್ಲ ಮುಖಂಡರುಗಳು ಅಲ್ಲಿ ಸಹಕಾರ ಕೊಟ್ಟರು. ಅದೇ ಬರುವಾಗ ದಾರಿ ಉದ್ದಕ್ಕೂ ಕಾಫಿ, ಟೀ, ತಿಂಡಿ, ಅಲ್ಲಿಯ ನಮ್ಮ ಕಾರಗಡಿ ದೇವಸ್ಥಾನದ ಎಲ್ಲ ಸಮಸ್ತ ಅಲ್ಲಿಯ ಕಮಿಟಿಯ ಎಲ್ಲ ಸದಸ್ಯರು ಸಹ ಅಲ್ಲಿ ಊಟದ ಅರೇಂಜ್ಮೆಂಟ್ ಮಾಡಿದರು. ಅಲ್ಲಿಯ ನಗರದಲ್ಲಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದರು. ಅದೇ ಜಯನಗರದಲ್ಲೂ ಸಹ ನಮಗೆ ಅಲ್ಲಿಯ ಮುಖಂಡರು ಸೇರಿ ತಿಂಡಿ ಅರೇಂಜ್ಮೆಂಟ್ ಮಾಡಿದರು. ಅಲ್ಲಿ ಬಂದ ಜನರಿಗೆ ಹೊಸನಗರದ ಎಲ್ಲ ಹೊಸನಗರದ ಎಲ್ಲ ಸಮಸ್ತ ಜನರು ಸಹ ಎಲ್ಲ ಪಕ್ಷಾತೀತವಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಇಲ್ಲೂ ಸಹ ಸಹಕಾರ ಕೊಡ್ತಾರೆ. ಅದೇ ರೀತಿ ಹುಂಜಾರ್ ರೋಡ್ನಲ್ಲಿ ಮುಂಬಾರ್ ಗ್ರಾಮ ಪಂಚಾಯತಿಯಲ್ಲೂ ಸಹ ಒಳ್ಳೆ ಸಹಕಾರ ಕೊಟ್ಟು ನಮ್ಮ ಜೊತೆಗೆ ಸಹಕರಿಸಿದರು. ಕೋಡೂರು ಪಂಚಾಯತಿ ಮತ್ತು ಚಿಕ್ಕೇರಿ ಪಂಚಾಯತಿಯು 2 ಗ್ರಾಮಸ್ಥರು ಸಹ ಅಲ್ಲಿಯ ಮುಖಂಡರುಗಳು ಸಹ ನಮ್ಮ ಸಹಕಾರ ಕೊಟ್ಟು ಕೆಲಸ ಮಾಡಿದ್ರು. ರಿಪ್ಪನ್ಪೇಟೆ ಭಾಗದ ಎಲ್ಲ ಮುಖಂಡರು ಸಹಕಾರ ಕೊಟ್ಟು ಅಲ್ಲಿ ಒಂದು ಸಭೆ ಸಮಾಪ್ತಿ ಆಯಿತು. ಜೊತೆಗೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿದ್ದ ಗೋಪಾಲ್ ಕೃಷ್ಣ ಅವರು ಮತ್ತು ಆರ್ಗಾ ಜ್ಞಾನೇಂದ್ರ ಅವರು, ಜ್ಞಾನೇಂದ್ರ ಅವರು ಬಂದು ಸಹಕರಿಸಿದರು. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಬಂದು ಸಹಕರಿಸಿದರು. ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಪ್ಪ ಅವರು ಮತ್ತು ಕಿಮ್ಮನೆ ಅವರು ಬಂದು ಸಹಕಾರ ಕೊಟ್ಟರು. ಅದೇ ರೀತಿ ಮಂಜಾತ್ ಗೌಡರು, ಡಿ ಸಿ ಬ್ಯಾಂಕ್ ಅಧ್ಯಕ್ಷರಿಂದ ಮಂಜಾತ್ ಗೌಡರು ಒಂದು ಸಹಕಾರ ಕೊಟ್ಟರು. ಈ ರೀತಿಯ ಎಲ್ಲ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು. ವಿಶೇಷವಾಗಿ ಹುಂಜಾ ಮಠದ ಶ್ರೀಗಳು ಬಂದು ನಮ್ಮ ಸಭೆಯಲ್ಲಿ ಭಾಗವಹಿಸಿ ಅವರು ನಮ್ಮ ಬೆಂಬಲವನ್ನು ಕೊಟ್ಟರು. ಅದೇ ರೀತಿ ನಮ್ಮ ರೇಣುಕಾಂತ ಸ್ವಾಮೀಜಿಯವರು ಬಂದು ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇನ್ನು ಬೇರೆ ಬೇರೆ ಸ್ವಾಮಿಗಳು ಕಾರಣಾಂತರದಿಂದ ಬರದೇ ಇದ್ದರೂ ಸಹ ನಮಗೆ ಮಾರಲ್ ಆಗಿ ಅವರು ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ವಿಶೇಷವಾಗಿ ರಾಘವೇಂದ್ರ ಅವರು ನಮ್ಮ ಪಾದಯಾತ್ರೆ ಮಾಡುವಂಥ ಜಿಲ್ಲಾಧಿಕಾರಿಗಳು ಒಂದು ಇಲ್ಲೇ ನಮ್ಮ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ನಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ, ಕೇಂದ್ರ ಸರ್ಕಾರಕ್ಕೆ ಏನು ನಮ್ಮ ಇದನ್ನು ಮನವಿಯನ್ನು ಪೂರ್ವಕರಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡೋದು. ಇಲ್ಲಿಯ ಎಲ್ಲ ಪೊಲೀಸ್ ಇಲಾಖೆಯದು ನಗರ, ಹೊಸನಗರ ಮತ್ತು ರಿಪ್ಪನ್ಪೇಟೆ ಇಡೀ 3 ಸ್ಟೇಷನ್ನ ಪೊಲೀಸ್ನ ಸಿಬ್ಬಂದಿಗಳು ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡೋದು. ಹತ್ತಾರು ಕೆಲಸ ಮಾಡೋದು. ವಿಶೇಷವಾಗಿ ಮನೆಯ ದಿವಸ ನಮಗೆ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಮಧುಮಂಗಾರಪ್ಪನಿಗೆ ಫೋನ್ ಮಾಡಿದೆ, ತಾವು ಬರಬೇಕು ಸರ್. ಅವರು ಸಹ ಸಭೆಗೆ ಬಂದು ನಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಧುಮಂಗಾರಪ್ಪ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಕೊಡ್ತಕ್ಕಂಥ ಕೆಲಸ. ಮುಂದೆ ಪಕ್ಷಾತೀತವಾಗಿ ಜನತಾದಳದ, BJPಯ, ರೈತ ಸಂಘದ, ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಸಹ ಈ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸತಕ್ಕಂಥದ್ದು ನಮ್ಮ ಒಂದು ನಮಗೆ ನಂಬಿಕೆ ಬಂದಿದೆ. ಈ ಕ್ಷೇತ್ರ ಕೊಡ್ತಕ್ಕಂಥ ಕೆಲಸ ಮಾಡೋದು. ವಿಶೇಷವಾಗಿ ಹೊಸನಗರ ತಾಲೂಕಿನ ಎಲ್ಲ ಬುದ್ಧಿಜೀವಿಗಳು, ಸಾಹಿತಿಗಳು ಮತ್ತು ಸಾಹಿತ್ಯ ಪರಿಷತ್ತು, ಕನ್ನಡ ಸಂಘದವರು, ಬೇರೆ ಬೇರೆ ಮುಸ್ಲಿಮ್ಸ್ ಗುರುಗಳು, ನಮ್ಮ ಕ್ರಿಶ್ಚಿಯನ್ ಗುರುಗಳು, ಮುಸ್ಲಿಮ್ಸು ನಮ್ಮ ಗುರುಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಬೆಂಬಲವನ್ನು, ನಮ್ಮ ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಆಗಬೇಕನ್ನೋ ದೃಷ್ಟಿಯಿಂದ ನಮಗೆ ಬೆಂಬಲವನ್ನು ಕೊಡ್ತೀವಿ. ಆ ದೃಷ್ಟಿಯಿಂದ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸಲಿಕ್ಕಾಗಿ ನಾವಿವತ್ತು ನಮ್ಮ ಪಕ್ಷಾತೀತವಾಗಿ ಸೇರಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಪಾರ್ಲಿಮೆಂಟಲ್ಲಿ ಈ ವಿಷಯವನ್ನು ಎಳೆಯಾಗಿ ನಮ್ಮ ರಾಘವೇಂದ್ರ ಅವರು ಬಿಚ್ಚಿಟ್ಟರು. ಅದಕ್ಕೆ ನಮ್ಮ ಅದೃಷ್ಟವಶಾತ್ ಆ ಬಿಲ್ ಬೇರೆ ಬೇರೆ ಕಾರಣಗಳಿಂದ ಬಿದ್ದೋಗಿದೆ. ನಮಗೆ ಒಂದು ಆಶಾಭಾವನೆ ಇದೆ, ಈ ಒಂದು ಅವಧಿಯಲ್ಲೇ ಆ ಬಿಲ್ ಮತ್ತು ವಾಪಸ್ ಬಂದು ನಮ್ಮ ವಿಶೇಷವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಮಾನ್ಯ ಪ್ರಧಾನಿಗಳಿಗೆ ಮತ್ತು ಬೇರೆ ಬೇರೆ ಪಕ್ಷದ ಮುಖಂಡಗಳಿಗೆ, ಎಲ್ಲ ಪಾರ್ಟಿಯ ಜನಪ್ರತಿನಿಧಿಗಳನ್ನ, ಎಲ್ಲ ಪಕ್ಷಗಳನ್ನು, ಇಡೀ ದೇಶಾದ್ಯಂತ ಎಲ್ಲ ಪಕ್ಷವನ್ನು ಸೇರಿಸಿ ಒಂದು ಅವರ ಅಭಿಪ್ರಾಯ ತೆಗೆದುಕೊಂಡು ಈ ಬಿಲ್ಲನ್ನು ಇಟ್ಟು ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಮಹಿಳಾ ಮೀಸಲಾತಿಗಳು ಸಹ ಮಾಡೋದು ಸೂಕ್ತ. ಈಗ ಹಿಂದೆ 23ರಲ್ಲಿ ಅದು ಪಾರ್ಲಿಮೆಂಟಲ್ಲಿ ಪಾಸಾಗಿದ್ದರಿಂದ ನಮ್ಮ ಜನಸಂಖ್ಯೆ ಅರ್ಧ ಭಾಗ ಹೆಣ್ಮಕ್ಳೇ ಇದೆ. ಅವರಿಗೆ ಏನು 33% ಕೊಡ್ತಕ್ಕಂಥದ್ದು ಸಹ ಅದು ನ್ಯಾಯಬದ್ಧವಾಗಿದೆ. ಅದರ ಜೊತೆಗೆ ಹೊಸ ಕ್ಷೇತ್ರಗಳು ಆಗ್ತಕ್ಕಂಥದ್ದು ಭಾಳ ನ್ಯಾಯಬದ್ಧವಾಗಿದೆ. ಅದಕ್ಕೆ ವಿಶೇಷವಾಗಿ ನಮ್ಮ ಹೊಸನಗರ ಏನು ಮುಳುಗಡೆ ಆಗಿದೆ, ಆ ಮುಳುಗಡೆ ರೀತಿ ನ್ಯಾಯ ಸಿಗಬೇಕಂದ್ರೆ ನಾವು ಇವತ್ತು ಕ್ಷೇತ್ರ ಉಳಿಸ್ಕೊಳ್ಳೇಬೇಕು.
ಅದಕ್ಕೆ ಎಲ್ಲ ಮುಖಂಡರುಗಳು ನಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇದರ ಈ ಒಂದು ಮೂಲಕ ಪತ್ರಿಕೆ ಒಟ್ಟು ಮೂಲಕ ಯಾರ್ಯಾರು ಸಹಕಾರ ಕೊಟ್ಟು ಈ ಸ್ಥಳ ಸಮಸ್ತ ಜನರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ನಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾಗಳು, ನೀವು ಪತ್ರಿಕಾ ಮಾಧ್ಯಮಗಳು ವಿಶೇಷವಾಗಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದೀರಿ. ಭಾಳ 4-6 ದಿವಸ ಪತ್ರಿಕೆಯಲ್ಲಿ ಪ್ರತಿ ದಿವಸ ಬರ್ತಕ್ಕಂಥದ್ದು ಮತ್ತು ಅಡ್ವಾನ್ಸ್ ಆಗಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಮರುಸ್ಥಾಪನೆಯಲ್ಲಿ ಏನು ನೀವು ಅದನ್ನು ಪ್ರಚಾರಪಡಿಸಿದ್ರಿ, ಅವೆಲ್ಲವೂ ಸಹ ಜನರಿಗೆ ತಲುಪಿ ಯಾರು ಎಲ್ಲೋ ಕೇಳಿದ್ರು ಚೆನ್ನಾಗಾಯ್ತು ಕಾರ್ಯಕ್ರಮ ಅಂತ ನಾವು ಹೇಳ್ತಾರೆ. ವಿಶೇಷವಾಗಿ ಸ್ವಾಮಿಯವರು ಈ 95ನೇ ವರ್ಷದಲ್ಲಿ ಅವರು ನಮ್ಮ ಜೊತೆಗೆ ಇದ್ದು ಅಲ್ಲಿ ಪಾದಯಾತ್ರೆ ಮಾಡಿದ್ದಾರೆ. ಸ್ವಾಮೀಜಿಗಳು ಅಲ್ಲಿಂದ ನಮ್ಮ ಪಾದಯಾತ್ರೆ ಮಾಡಿದ್ದಾರೆ. ಈ ರೀತಿಯ ಬೆಂಬಲದ ಒಂದು